ಆಹಾ! ಏನು ರುಚಿ ಇರುತ್ತೆ ಗೊತ್ತಾ? ಈ ಒಂದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ಮಾಡ್ಕೊಂಡು ತಿಂತಿದ್ರೆ ಇದ್ರ ಮುಂದೆ ಬೇರೆ ಏನೂ ಬೇಡಪ್ಪ. ಇಷ್ಟು ದಿವಸ ನಮಗೆ ಗೊತ್ತಿಲ್ಲದೆ ಈ ಸೊಪ್ಪನ್ನ ನಾವು ಈ ರೀತಿಯಾಗಿ ಬಳಸ್ಕೊಳ್ದೆ ಹಾಗೆ ಬಿಟ್ಟಿದ್ವಿ. ಖಂಡಿತವಾಗ್ಲೂ ಈ ರೀತಿ ಚಟ್ನಿ ಪೌಡ್ರನ್ನ ಮಾಡಿ ಮನೇಲಿ ಇಟ್ಕೊಂಡು ಪ್ರತಿದಿನ ಒಂದೊಂದು ಸ್ಪೂನ್ನ ತಿಂತಾ ಬಂದರೆ ನಿಮ್ಮ ಆರೋಗ್ಯ ವೃದ್ಧಿನೂ ಆಗುತ್ತೆ, ಹಾಗೆಯೇ ಬಾಯಿ ರುಚಿನೂ ಬರುತ್ತೆ. ಇನ್ನು ಶುಗರ್ ಪೇಷಂಟ್ಸ್ಗಂತೂ ಮಾಡಿಸಿರುವಂತಹ ಚಟ್ನಿ ಪುಡಿ ಟ್ರೈ ಮಾಡೋದನ್ನು ಮರೆತರೆ ನೀವು ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀರಾ. ನಿಮ್ಮ ಮನೆ ಹತ್ರ ಏನಾದರೂ ಈ ರೀತಿಯಾಗಿರುವಂತಹ ನುಗ್ಗೆ ಸೊಪ್ಪಿನ ಅವೈಲಬಲ್ ಇದೆ ಅಂದರೆ ತಪ್ಪದೆ ಈ ಒಂದು ಚಟ್ನಿ ಪೌಡ್ರನ್ನ ಮಾಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಬನ್ನಿ ಹಾಗಿದ್ರೆ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಮೊದಲಿಗೆ ಈ ರೀತಿಯಾಗಿ ನುಗ್ಗೆ ಸೊಪ್ಪನ್ನು ಬಿಡಿಸ್ಕೊಂಡಿದ್ದೀನಿ. ಇನ್ನು ಸಣ್ಣ ಸಣ್ಣ ಕಡ್ಡಿನ ಹಾಗೆ ಬಿಡಿ, ಪರವಾಗಿಲ್ಲ. ಅದರಲ್ಲೂ ಕೂಡ ತುಂಬಾ ಐರನ್ ಕಂಟೆಂಟು, ವಿಟಮಿನ್ ಎಲ್ಲನೂ ಇರುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಕಡ್ಡಿಗಳನ್ನ ಹಾಗೆ ತೊಗೊಂಡು ಚೆನ್ನಾಗಿ ತೊಳೆದು ಈ ರೀತಿ ಪೇಪರ್ ಮೇಲೆ ಹಾಸ್ಕೊಂಡಿದ್ದೆ. ಸೊ ಈ ರೀತಿ ನ್ಯೂಸ್ ಪೇಪರ್ ಮೇಲೆ ಹಾಸ್ಕೊಂಡ್ರೆ ನೀರನ್ನೆಲ್ಲ ತೇವಾಂಶನ ಎಳ್ಕೊಳ್ಳುತ್ತೆ. ಸೊ ಈಗ ಇದನ್ನು ಒಂದು ಪ್ಲೇಟ್ಗೆ ತೊಗೊಳ್ಳೋಣ ಬನ್ನಿ. ಸ್ವಲ್ಪ ತೇವಾಂಶ ಇದ್ದರೂ ಪರವಾಗಿಲ್ಲ, ಬೇಕಿದ್ದರೆ ನೀವು ಫ್ಯಾನ್ ಕೆಳಗಡೆ ಒಂದು ಸ್ವಲ್ಪ ಹೊತ್ತು ಈ ರೀತಿ ಪೇಪರ್ ಮೇಲೆ ಹಾಕಿ ಇಟ್ಬಿಡಿ. ಆಗ ನೀರನ್ನೆಲ್ಲ ಎಳ್ಕೊಳ್ಳುತ್ತೆ. ಇನ್ನು ಶುಗರ್ ಪೇಷಂಟ್ಸ್ಗಂತೂ ಈ ಒಂದು ನುಗ್ಗೆ ಸೊಪ್ಪಿನ ಪಲ್ಯ ಆಗಿರ್ಬೋದು, ಈ ಥರ ತುಂಬ ಒಳ್ಳೆಯದು. ಇಷ್ಟು ದಿನ ನಾವು ಬರೀ ನುಗ್ಗೆ ಸೊಪ್ಪಿನ ಪಲ್ಯ ತಿಂತಿದ್ವಿ ಅಲ್ಲ, ಆದರೆ ಇವತ್ತಿಂದ ನೀವು ಈ ಚಟ್ನಿ ಪೌಡ್ರನ್ನ ಮನೇಲಿ ಮಾಡಿಡಿ. ಮನೆ ಮಂದಿಗೆಲ್ಲ ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ನ ಕೊಡ್ತಾ ಬನ್ನಿ. ಅವರ ಹೆಲ್ತ್ ಕೂಡ ತುಂಬ ಚೆನ್ನಾಗಾಗುತ್ತೆ, ಹಾಗೆ ಶುಗರ್ ಕಂಟ್ರೋಲಲ್ಲಿರುತ್ತೆ, ಹಾಗೆ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ ಇದನ್ನು ತಿನ್ನೋದ್ರಿಂದ. ಇನ್ನು ನರ ದೌರ್ಬಲ್ಯ ಯಾರಿಗೆಲ್ಲ ಇದೆ, ಈ ಒಂದು ನುಗ್ಗೆ ಸೊಪ್ಪನ್ನ ಬಳಸಿದ್ರೆ ತುಂಬಾ ಒಳ್ಳೆಯದು. ಬನ್ನಿ ಈಗ ಏನೇನೆಲ್ಲ ಬೇಕು ಅಂತ ನೋಡೋಣ. ಕಡಲೆ ಬೀಜನ ತೊಗೊಂಡಿದ್ದೆ, 1/4 ಕಪ್ಪಾಗಷ್ಟು ಅದನ್ನು ಉರಿಯೋಕ್ಕೆ ಹಾಕ್ಕೊಂಡಿದ್ದೀನಿ ಬಾಣಲಿಗೆ. ಇಲ್ಲಿ ನೋಡ್ತಿರ್ಬೋದು ಒಣಕೊಬ್ಬರಿ ತುರಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಬೇಕಿದ್ದರೆ ಹಾಕಬೇಕು ಶುಂಠಿ, ಇಲ್ಲಾಂದರೆ ಬಿಡಿ. ನೋಡಿ ಈ ರೀತಿ ಹುಣಸೆ ಹಣ್ಣು ಇಷ್ಟಪ್ಪ ತೊಗೊಂಡಿದ್ದೀನಿ, ಹಾಗೆಯೇ ಬೆಲ್ಲ, ಕರಿಬೇವಿನ ಸೊಪ್ಪು ಮತ್ತು ಕಡಲೆಪಪ್ಪು, ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8, ಒಂದು 10 ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಈಗ ನೋಡ್ತಾ ಇದ್ದೀರಾ ಅಲ್ವಾ, ನಾನು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ. ಹಾಗೆಯೇ ಕಡಲೆಪಪ್ಪನ್ನ ಕೂಡ ನಾನು ಸ್ವಲ್ಪ ಬಿಸಿ ಮಾಡ್ಕೋತೀನಿ. ತುಂಬ ಉರಿಯೋಕ್ಕೆ ಹೋಗಬೇಡಿ ಕಡಲೆಪಪ್ಪನ್ನ, ಸ್ವಲ್ಪ ಬಿಸಿ ಆದರೆ ಸಾಕು. ಯಾಕೆಂದರೆ ಕ್ರಿಸ್ಪಿಯಾಗಿರುತ್ತೆ, ತುಂಬ ದಿನ ಹಾಳಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಬೇಕಾಗುತ್ತೆ. ಕೊನೆಯಲ್ಲಿ ನಾವು ಮಿಕ್ಸಿ ಮಾಡುವಾಗ ಹಾಕ್ಕೋಬೇಕಾಗತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸ್ನೇಹಿತರೆ ಖಂಡಿತವಾಗ್ಲೂ ತಪ್ಪದೆ ಈ ಚಟ್ನಿ ಪೌಡ್ರನ್ನ ಮಾಡಿ ಮಿಸ್ ಮಾಡ್ಕೋಬೇಡಿ. ನಾನು ಹೇಳ್ತಾ ಇದ್ದೀನಿ, ಪ್ರತಿದಿನ ನಾವು ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ ತಿನ್ನೋಕ್ಕಾಗಲ್ಲ. ಹಾಗೆಯೇ ನುಗ್ಗೆ ಸೊಪ್ಪು ಹಾಗೆ ತೊಗೊಳೋದ್ರಿಂದ ತುಂಬ ಹೀಟ್ ಕೂಡ ಆಗುತ್ತೆ. ಸೊ ಈ ರೀತಿಯಾಗಿ ಚಟ್ನಿ ಪೌಡ್ರ್ ರೂಪದಿಂದ ತೊಗೊಳೋದ್ರಿಂದ ಆ ಹೀಟ್ ಕೂಡ ಆಗಲ್ಲ, ಮತ್ತು ಪ್ರತಿದಿನ 1 ಸ್ಪೂನು ನುಗ್ಗೆ ಸೊಪ್ಪು ನಮ್ಮ ದೇಹಕ್ಕೆ ಸೇರೋದ್ರಿಂದ ತುಂಬಾ ಒಂದು ಚಮತ್ಕಾರಿ ರೀತಿಯಲ್ಲಿ ನಮ್ಮ ದೇಹಕ್ಕೆ ಸಹಾಯ ಮಾಡುತ್ತೆ. ಈಗ ನೋಡ್ತಿದ್ದೀರಲ್ಲ, ನೋಡಿ ನಾನು ಒಣಕೊಬ್ಬರಿನೂ ಅಷ್ಟೇ ಮುಕ್ಕಾಲು ಭಾಗದಷ್ಟು ಹುರ್ಕೊಂಡೆ, ಇನ್ನು 1/4 ಭಾಗದಷ್ಟು ಹಾಗೆ ಹಸಿದಾಗಿ ಎತ್ತಿಟ್ಕೊಂಡಿದ್ದೀನಿ. ಸೊ ಕೆಡಬಾರ್ದು ಅಂತ ಒಂದು ಸ್ವಲ್ಪ ಬಿಸಿಗೆ ಮಾಡಿಕೊಂಡೆ ಅಷ್ಟೇ. ಒಣಕೊಬ್ಬರಿ ಹಾಗೆ ಕೂಡ ನೀವು ಹಾಕ್ಕೋಬೋದು. ಈಗ ನೋಡ್ತಾ ಇದ್ದೀರಾ ಅಲ್ವಾ, ನಾನು ನುಗ್ಗೆ ಸೊಪ್ಪನ್ನ ಒಂದು ಅಥವಾ 1/4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಹುರ್ಕೋಬೇಕು. ನಾನಿವತ್ತು ತಂದಿದ್ದಂತಹ ಈ ನುಗ್ಗೆ ಸೊಪ್ಪು ಸ್ವಲ್ಪನೂ ಕಹಿ ಅಂಶ ಇರಲಿಲ್ಲ. ಸೊ ನಿಮಗೂ ಈ ಥರ ಸೊಪ್ಪೇನಾದರೂ ಸಿಕ್ಕಿದ್ದಲ್ಲಿ ಯಾವತ್ತೂ ಬಿಡದಲ್ಲೇ ಈ ಚಟ್ನಿ ಪೌಡ್ರನ್ನ ಮಾಡಿ ಇಟ್ಕೊಬಿಡಿ. ಸೊ ಸ್ವಲ್ಪ ಕಹಿ ಇದ್ದರೂ ಪರವಾಗಿಲ್ಲ. ಇಲ್ಲಿ ನಾವು ಬೆಲ್ಲ, ಹುಣಸೆಹಣ್ಣು ಎಲ್ಲ ಯೂಸ್ ಮಾಡ್ತಿರೋದ್ರಿಂದ, ಕಡಲೆಪಪ್ಪು, ಈ ಕಾಯಿ ತುರಿ ಎಲ್ಲ ಯೂಸ್ ಮಾಡೋದ್ರಿಂದ ನಿಮಗೆ ಕಹಿ ಅಂತ ಸ್ವಲ್ಪನೂ ಅನಿಸಲ್ಲ. ಇದು ನುಗ್ಗೆ ಸೊಪ್ಪಿಂದು ಚಟ್ನಿ ಪೌಡ್ರು ಅಂತ ಗೆಸ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಟೇಸ್ಟ್ ಅಲ್ಟಿಮೇಟ್ ಆಗಿ ಬರುತ್ತೆ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಒಂದು 3 ನಿಮಿಷ ಆಗಷ್ಟು ಈ ರೀತಿ ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಂಡ್ರೆ ಆಯಿತು. ತುಂಬ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ, ಸೊಪ್ಪಿನ ಅಂಶ ಸ್ವಲ್ಪ ಹಾಗೆ ಇರಲಿ. ಸೊ ಈಗ ನಾನು ಬೆಳ್ಳುಳ್ಳಿನ 2 ಗೆಡ್ಡೆ, ಅಂದರೆ 2 ಫುಲ್ಲು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಎಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಅಷ್ಟು ಒಳ್ಳೆಯದು ನಮ್ಮ ದೇಹಕ್ಕೆ. ಸೊ ಹಾಗೆ ಹಾಕ್ಕೊಂಡಿದ್ದೀನಿ, ಮತ್ತು ರುಚಿ ಕೂಡ ಹೆಚ್ಚು. ಹಾಗೆಯೇ ಅದ್ರ ಜೊತೆ ಸ್ವಲ್ಪ ಮೆಣಸಿನ್ಕಾಯಿ ಏನು ತೊಗೊಂಡಿದ್ದೆ 10 ಒಣಮೆಣ್ಸಿನ್ಕಾಯಿ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ 8, ಹಾಗೆ ಜೊತೆಗೆ ಹುಣಸೆ ಹಣ್ಣು ಕೂಡ ಹಾಕ್ಕೊಂಡು ಒಂದು 2-3 ಹನಿ ನಾನು ಎಣ್ಣೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ, ಇಲ್ಲಾಂದರೆ ಘಾಟ್ ಆಗುತ್ತೆ ಅಂತ ಅಷ್ಟೇ. ಹುಣಸೆ ಹಣ್ಣು ಹುರಿಯೋದ್ರಿಂದನೂ ಅಷ್ಟೇ ತುಂಬ ದಿನದವರೆಗೂ ಹಾಗೆ ಇರುತ್ತೆ, ತುಂಬ ಮೆತ್ತಗೆ ಆಗೋದಿಲ್ಲ. ಸೊ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು. ಹಾಗೆ 1 ನಿಮಿಷದಷ್ಟು ಕಾಲ ಕೈ ಆಡಿಸ್ಕೊಳ್ಳಿ ಸಾಕು, ತುಂಬ ಉರಿಬೇಕು ಅಂತ ಇಲ್ಲ. ಸೊ ಇದಕ್ಕೆ ನೀವಿನ್ನೂ ಬೇಕಿದ್ದರೆ ಒಂದು ಸ್ವಲ್ಪ ಹೆಸರುಬೇಳೆನೂ ಕೂಡ ಹುರಿದ್ಬಿಟ್ಟು ಹಾಕ್ಬೋದು. ಸೊ ನಾನಿಲ್ಲಿ ಹಾಕ್ಕೋತಾ ಇಲ್ಲ. ಈಗ ಲಾಸ್ಟಿಗೆ ಸ್ವಲ್ಪ ಬೆಲ್ಲ, ಹಾಗೆಯೇ ಉಪ್ಪು, ಇದಿಷ್ಟನ್ನ ಈಗ ನಾವು ಪೌಡರ್ ಬರಬೇಕು ಸ್ನೇಹಿತರೆ. ಬನ್ನಿ ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಪೌಡರ್ ಮಾಡ್ಕೊಬರೋಣ. ಅದಕ್ಕೂ ಮುಂಚೆ ಅದು ಕೂಲ್ ಆಗಿರಬೇಕು, ಸ್ವಲ್ಪ ಹೊತ್ತು ಬಿಟ್ಬಿಡಿ, ಒಂದು 5 ನಿಮಿಷದ ಕಾಲ ಅದು ಕೂಲ್ ಆಗಲಿ. ನಂತರ ನೀವು ಮಿಕ್ಸರ್ ಗ್ರೈಂಡ್ರಲ್ಲಿ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಸೊ ಈಗ ಬನ್ನಿ ಇದನ್ನು ಜಾರ್ಗೆ ಹಾಕ್ಕೊಳ್ಳೋಣ.
ನೋಡ್ತಿದ್ದೀರಲ್ಲ, ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ. ಬಟ್ ಟೇಸ್ಟ್ ಮಾತ್ರ ನೀವು ತಿಂದೇ ಹೇಳಬೇಕು. ನಾನೇ ಹೇಳ್ತಿದ್ರೆ ಅದು ಏನು ಚೆಂದ. ನೀವು ತಿಂದು ನನಗೆ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಅಷ್ಟು ಅದ್ಭುತವಾದ ರುಚಿ ಬರುತ್ತೆ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಫಸ್ಟು ಸೊಪ್ಪು ಹಾಕ್ಕೊಳ್ಳಿ. ಸೊಪ್ಪು ಇರೋದನ್ನೆಲ್ಲ ಹಾಕ್ಕೊಳ್ಳಿ. ಸೊಪ್ಪು ನಾವು ಮಿಕ್ಸರ್ ಮಾಡುವಾಗ ಸ್ವಲ್ಪ ನಿಮಗೆ ಮೆತ್ತಗಾಗಿ ಬಂತಲ್ಲ ಅನಿಸುತ್ತೆ. ಬಟ್ ನಾವು ಎಲ್ಲನೂ ಈ ಪೌಡರ್ ಏನಿದೆ, ಕಡಲೆಪಪ್ಪು, ಕಡಲೆಬೀಜ, ಕಾಯಿ ತುರಿ ಇದೆಲ್ಲನೂ ಪೌಡ್ರ್ ಮಾಡಿ ಕೊನೆಗೆ ಮಿಕ್ಸ್ ಮಾಡಿದಾಗ ನಾರ್ಮಲಾಗಿ ನಮಗೆ ಯಾವ ರೀತಿ ಚಟ್ನಿ ಪುಡಿ ಆಗುತ್ತೋ ನೋಡಿ ಈ ರೀತಿಯಾಗೆ ಬರುತ್ತೆ. ಸೊ ಇಷ್ಟು ಚೆನ್ನಾಗಿರುತ್ತೆ. ನೋಡ್ತಿದ್ರೇ ಈ ಹಸಿರು ಬಣ್ಣ ನಮ್ಮ ಕಣ್ಣಿಗೂ ಒಳ್ಳೆಯದು, ಹಾಗೆಯೇ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು. ಪ್ರತಿದಿನ ನಾವು ಸ್ವಲ್ಪ ಆದರೂ ಗ್ರೀನಿಶ್ ಕಂಟೆಂಟ್ನ ನಮ್ಮ ದೇಹಕ್ಕೆ ಕೊಡಬೇಕು ಅಂತ ಹೇಳ್ತಾರೆ. ಸೊ ನಾವು ಪ್ರತಿದಿನ ಸೊಪ್ಪಿನ ಪಲ್ಯ ಮಾಡಿ ತಿನ್ನೋಕ್ಕಾಗಲ್ಲ. ಸೊ ಈ ರೀತಿಯಾಗಿ ನೀವು ಚಟ್ನಿ ಪೌಡ್ರನ್ನ ಮಾಡಿ ಇಟ್ಕೊಂಡ್ರೆ ನಿಮ್ಮ ದೇಹಕ್ಕೆ ಅದನ್ನ ಸೇರಿಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನೋಡ್ತಿದ್ದೀರಲ್ವ, ಘಮ ಅಂತೂ ಇಷ್ಟು ಚೆನ್ನಾಗಿದೆ ಗೊತ್ತಾ. ಹಾಗೆಯೇ ರುಚಿ ಕೂಡ ಅಷ್ಟೇ ಬಹಳ ಅದ್ಭುತವಾಗಿತ್ತು. ಇನ್ನು ಚಪಾತಿ, ದೋಸೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಆಹಾ ಏನು ರುಚಿ ಗುರು. ಇದ್ರ ಮುಂದೆ ಬೇರೆ ಯಾವ ಸಾಂಬಾರು ಬೇಡ ಅನಿಸುತ್ತೆ. ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ತೀರಾ ನೀವು. ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆ್ಯಂಡ್ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ, ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಈಗ ಹೇಗಿದೆಯೋ ಹಾಗೇ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್ ಸ್ನೇಹಿತರೆ, ಹ್ಯಾವ್ ಅ ಗುಡ್ ಡೇ.